Number system, class 9th standard, exercise 1.3, 4th question. Express 0.999 and so on in the form of P by Q. Are you surprised by your answer? With your teacher and classmates, discuss why the answer make sense. First ನಾವು ಜಸ್ಟ್ ಇಷ್ಟೇ ಪ್ಯಾಟರ್ನ್ ಮಾತ್ರ ನೋಡ್ಕೊಳ್ಳೋಣ. ಎಕ್ಸ್ಪ್ರೆಸ್ 0.999 ಆ್ಯಂಡ್ ಸೊ ಆನ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ. ಫಸ್ಟ್ ಇಷ್ಟನ್ನು ನಾವು ಸಾರ್ಟ್ ಔಟ್ ಮಾಡೋಣ. ಇದನ್ನು ನಾವು ಲಾಸ್ಟ್ ಕ್ಲಾಸಲ್ಲೇ ಮಾಡಿದ್ದೀವಿ ಅಲ್ವಾ. 0.999 ಯಾವ ಫಾರ್ಮಲ್ಲಿದೆ? ಇದು ಡೆಸಿಮಲ್ ಫಾರ್ಮಲ್ಲಿದೆ. ಅದನ್ನು ನಾವು ಯಾವ ಫಾರ್ಮಲ್ಲಿ ತರಬೇಕು? ಫ್ರ್ಯಾಕ್ಷನ್ ಫಾರ್ಮಲ್ಲಿ ತರಬೇಕು. ಈ ಕ್ವೆಶನನ್ನು ನಾವು ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ. ಹೇಗೆ ಮಾಡಿದ್ದೀವಿ ನೋಡೋಣ. ಇವಾಗ ಸೊಲ್ಯೂಷನ್ 0.999 ಆ್ಯಂಡ್ ಸೊ ಆನ್. ಇದು ಯಾವ ಫಾರ್ಮಲ್ಲಿದೆ? ನಮಗೆ ಡೆಸಿಮಲ್ ಫಾರ್ಮಲ್ಲಿ ಇದೆ. ಇದನ್ನು ನಾವು ಯಾವ ಫಾರ್ಮಲ್ಲಿ ಮಾಡಬೇಕಂತೆ? ಫ್ರ್ಯಾಕ್ಷನ್ ಫಾರ್ಮಲ್ಲಿ ಮಾಡಬೇಕು. ಅದಕ್ಕೇನು ಮಾಡ್ತೀವಿ ನಾವು? 0.999 ಅಂದರೆ ಏನಂತ ಅರ್ಥ? 0.9 ಬಾರ್ ಅಂತ ಅರ್ಥ ಅಲ್ವಾ. ಖಾಲಿ ಒಂದೇ ನಂಬರ್ ಏನಾಗಿದೆ ನಿಮಗೆ? ರಿಪೀಟ್ ಆಗಿದೆ. ಸೊ ಇದನ್ನು ಫ್ರ್ಯಾಕ್ಷನ್ ಫಾರ್ಮಲ್ಲಿ ತರಲಿಕ್ಕೆ ನಾವು ಲೆಟ್ ಅಸ್ ಕಾಲ್ x is equal to 0.999 ಆ್ಯಂಡ್ ಸೊ ಆನ್ ಅಂತ ಬರ್ಕೊಳ್ತೀವಿ ಅಲ್ವಾ. ಖಾಲಿ ಒಂದೇ ನಂಬರ್ ರಿಪೀಟ್ ಆಗ್ತಾ ಇರೋದ್ರಿಂದ ನಾವು ಏನು ಮಾಡಬೇಕು? ಇವಾಗ ಮಲ್ಟಿಪ್ಲೈ ಬೈ 10 ಮಾಡಬೇಕು. ಇದನ್ನು ನಾವು ಲಾಸ್ಟ್ ಕ್ಲಾಸಲ್ಲೇ ಮಾಡಿದ್ದೀವಿ. ಮಲ್ಟಿಪ್ಲೈ ಬೈ 10 ಇದನ್ನು ನಾವು ಮಲ್ಟಿಪ್ಲೈ ಬೈ 10 ಮಾಡಿದಾಗ ಏನಾಗುತ್ತೆ? 10x ಇಲ್ಲಿ ಬರಿತೀನಿ ನಾನು. 10x is equal to 0.999 and so on into 10. 10x is equal to ನಾವು ಇಂಟು 10 ಮಾಡ್ತಾ ಇದ್ದೀವಿ ಅಲ್ವಾ. ಅದಕ್ಕೆ ಏನಾಗುತ್ತೆ? ಇದು ಒಂದು ಡೆಸಿಮಲ್ ಪಾಯಿಂಟ್ ಇರೋದು ಈ ಕಡೆ ಇರೋದು ಒಂದು ಪ್ಲೇಸ್ ಈ ಕಡೆ ಶಿಫ್ಟ್ ಆಗುತ್ತೆ. 9.999 ಆ್ಯಂಡ್ ಸೊ ಆನ್. ಇವಾಗ ಏನು ಮಾಡಬೇಕು ನಾವು? ಇವಾಗ ಲಾಸ್ಟ್ ಕ್ಲಾಸಲ್ಲೇ ಮಾಡಿದ್ದೀವಿ ನಾವು. ಈ ಬಂದಿರತ್ತಲ್ವ ಆನ್ಸರ್ 9.999, ಅದನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು. ಯಾವುದರಿಂದ? ಎಕ್ಸ್ ಅಂತ ತೊಗೊಂಡಿದ್ದೀವಲ್ವ 0.999, ಇದರಿಂದ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಹೇಗೆ? 9.999 ಇದನ್ನು ಇದರಿಂದ ಸಬ್ಟ್ರ್ಯಾಕ್ಟ್ ಮಾಡ್ತಾ ಇದ್ದೀವಿ. ಮೈನಸ್ 0.999, 9 ಮೈನಸ್ 9 0, 9 ಮೈನಸ್ 9 0, 9 ಮೈನಸ್ 9 0, 9 ಮೈನಸ್ 0 9. ಇವಾಗ ನಾವು ಇಲ್ಲಿ ಬರ್ಕೊಳ್ಬೇಕು ಅಂತ ಹೇಳಿದರೆ ಏನು ಮಾಡಬೇಕು ಅಂತ ಹೇಳಿದ್ದೆ ಲಾಸ್ಟ್ ಕ್ಲಾಸಲ್ಲಿ? ಇದನ್ನು ಅಡಿಷನ್ ಮಾಡಿ ಬರ್ಕೊಳ್ಳಿ ಅಂತ ಹೇಳಿದ್ದೆ ಅಲ್ವಾ. 10x is equal to 9.000 ಪ್ಲಸ್ 0.999. 10x is equal to 9.0 ಅಂತ ಹೇಳಿದ್ರು ಒಂದೇ, 9 ಅಂತ ಹೇಳಿದ್ರು ಒಂದೇ. ಸೊ 9 ಅಂತ ಬರ್ಕೊಳ್ತೀನಿ ಪ್ಲಸ್ 0.999. ಇದನ್ನು ನಾವು ಏನಂತ ತೊಗೊಂಡಿದ್ವಿ? ಇಲ್ಲಿ ಎಕ್ಸ್ ಅಂತ ತೊಗೊಂಡಿದ್ವಿ ಅಲ್ವಾ. ಸೊ ಈ ಪ್ಲೇಸಲ್ಲಿ ನೀವೇನು ಮಾಡಿ ಎಕ್ಸ್ ಅಂತ ಬರೀರಿ. ಇವಾಗ 10x ಈ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಸಿಂಬಲ್ ಕ್ರಾಸ್ ಆಗಬೇಕಾದ್ರೆ ಏನಾಗುತ್ತೆ? ಮೈನಸ್ ಆಗುತ್ತೆ. ಅದಕ್ಕೆ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 9. 10x ಮೈನಸ್ ಎಕ್ಸ್ 9x. 9x ಇಸ್ ಈಕ್ವಲ್ ಟು 9. x ಇಸ್ ಈಕ್ವಲ್ ಟು 9 ಇಂಟು ಇದೆ ಇಲ್ಲಿ 9 ಏನಿದೆ ಇಂಟುದಲ್ಲಿದೆ, ಇಸ್ ಈಕ್ವಲ್ ಟು ಕ್ರಾಸ್ ಆಗಬೇಕಾದ್ರೆ ಡಿವಿಷನ್ ಆಗುತ್ತೆ. 9 by 9 ಈಸ್ 1. 9 1s 9 1s ಅಂದರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು ನಿಮಗೆ? 1 ಅಂತ ಬಂತು. ಈ 1ಅನ್ನು ನೀವು ಪಿ ಬೈ ಕ್ಯೂ ಫಾರ್ಮಲ್ಲಿ ಬರೀಬೇಕು ಅಂತ ಹೇಳಿದರೆ ಏನು ಬರೀತೀರಾ? 1 by 1 ಅಂತ ಬರೆದ್ರೂ ಒಂದೇ, 1 ಅಂತ ಬರೆದ್ರೂ ಒಂದೇ ಅಲ್ವಾ. ಇವಾಗ 0.999 ಇದು ಡೆಸಿಮಲ್ ಫಾರ್ಮಲ್ಲಿದೆ. ಇದನ್ನು ಫ್ರ್ಯಾಕ್ಷನ್ ಫಾರ್ಮಲ್ಲಿ ಬರೆದಾಗ 1 by 1 ಬರುತ್ತೆ. ಬಟ್ 1 by 1 ಅಂತ ಹೇಳಿದರೆ ನಿಮಗೆ 1 ಅಂತಲೇ ಅರ್ಥ ಅಲ್ವಾ. 1 ಅನ್ನೋದು 0.999ಗೆ ಸಮಾನ ಇಲ್ಲ. 0.9 ಅಂತ ಹೇಳಿದ್ರೇ ಬೇರೆ. ಸಪೋಸ್ ನೀವು ನಂಬರ್ ಲೈನ್ ಇಲ್ಲಿ ಹಾಕಿ ತೋರಿಸ್ತೀನಿ ನಾನು ನೋಡಿ.
0.9, ಇಲ್ಲಿ 0.91, 0.92 ಈ ಥರ ಕಂಟಿನ್ಯೂ ಮಾಡ್ತಾ ಹೋದರೆ ನಿಮಗಿಲ್ಲಿ 0.99 ಬರುತ್ತೆ ಅಲ್ವಾ, 1 ಇಲ್ಲಿ ಬರುತ್ತೆ. ಅಂದರೆ ಇದು 0.999 ಇಲ್ಲಿ ಬರುತ್ತೆ, ನಿಮ್ಮ ಆನ್ಸರ್ ಏನು ಬರುತ್ತೆ ಇಲ್ಲಿ ಬರುತ್ತೆ. ಆದರೆ ನಿಮ್ಗೇನಾಗ್ತಾ ಇದೆ 9999 ಕಂಟಿನ್ಯೂ ಆಗ್ತಾನೆ ಹೋಗ್ತಾ ಇದೆ. ಅಪ್ರಾಕ್ಸಿಮೇಟ್ಲಿ 0.999 ಅಂತ ಹೇಳಿದರೆ ಅಪ್ರಾಕ್ಸಿಮೇಟ್ಲಿ ಇಟ್ ಈಸ್ ಈಕ್ವಲ್ ಟು 1. ಅಂದರೆ 0.9999 ಅನ್ನೋದು ಒಂದಕ್ಕೆ ಏನಿದೆ ಹತ್ತಿರ ಇದೆ ಅಲ್ವಾ. ಸೊ ನಾವು ಅದನ್ನು ಏನಂತ ಹೇಳ್ಬೋದು, 1/1 ಅಂತ ಕೂಡ ಹೇಳ್ಬೋದು. ಆದರೆ ಎಕ್ಸಾಕ್ಟ್ ಡೆಸಿಮಲ್ ಫ್ರ್ಯಾಕ್ಷನ್ ಫಾರ್ಮ್ ಅಲ್ಲದೆ ಇದ್ರೂ 0.999 ಅನ್ನೋದು ಒನ್ನಿಗೆ ಏನಾಗಿದೆ ಹತ್ತಿರ ಇದೆ. ಅದಕ್ಕೆ ಈ ಆನ್ಸರ್ ಏನಾಗುತ್ತೆ ಕರೆಕ್ಟ್ ಆಗಿದೆ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಅದನ್ನು ಅವ್ರು ಏನು ಹೇಳಿದರು, ನೀವು ಡಿಸ್ಕಸ್ ಮಾಡಿ ಅಂತ ಹೇಳಿದರು. 0.999 ಫ್ರ್ಯಾಕ್ಷನ್ ಫಾರ್ಮಲ್ಲಿ ನಿಮಗೆ 1 ಅಂತ ಆನ್ಸರ್ ಬರುತ್ತೆ. ಈ ಆನ್ಸರ್ ನಿಮಗೆ ಕರೆಕ್ಟ್ ಹೌದಾ ಅಲ್ವಾ ಅಂತ ಹೇಳಿ ಡಿಸ್ಕಷನ್ ಮಾಡಿ ಅಂತ ಹೇಳಿದರು. ಈ ಆನ್ಸರ್ ಯಾಕೆ ಕರೆಕ್ಟ್, 0.9999 ಅನ್ನೋದು ಒಂದಕ್ಕೇನಿದೆ ಹತ್ತಿರ ಇದೆ. ಸೊ ಇದನ್ನು ನಾವು ಈ ಆನ್ಸರನ್ನು ನಾವು ಕನ್ಸಿಡರ್ ಮಾಡ್ತೀವಿ.